ದಿನಾಂಕ 16/11/2024 ಶನಿವಾರದಂದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ದಾಸರಹಳ್ಳಿಯ ಅಂಬೇಡ್ಕರ್ ಸ್ಟೇಡಿಯಂನ ಹಿಂಭಾಗದಲ್ಲಿರುವಂತಹ ಶ್ರೀ ಸಂಜೀವಿನಿ ಶನೇಶ್ವರ ದೇವಾಲಯದ 16ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಹೋಮ ಹವನವನ್ನು ಮಾಡಿಸಿ ಪೂಜೆಯನ್ನು ನಡೆಸಿ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯರಾದಂತಹ ರೂಪಾದೇವಿ ವಿಜಯಕುಮಾರ್ ರವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಜೊತೆಗೆ ಪ್ರಮುಖರು ಹಾಗೂ ಸ್ಥಳೀಯ ನಾಯಕರು ಗಣ್ಯರು ಸಹ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಯನ್ನ ದೇವಸ್ಥಾನದ ಸಂಸ್ಥಾಪಕರಾದಂತಹ ಶ್ರೀ ಉಮಾಶಂಕರ್ ರವರು ಮತ್ತು ಅವರ ಸ್ನೇಹಿತರ ತಂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ದೇವಾಲಯದಲ್ಲಿ ಶಿವರಾತ್ರಿ ಹಾಗೂ ರಾಮನವಮಿ, ಶನಿದೇವರ ಶ್ರೀ ಶನಿ ಜಯಂತ್ಯೋತ್ಸವ ಹಾಗೂ ಹನುಮ ಜಯಂತಿ ಹಬ್ಬವನ್ನು ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಿದ್ದಾರೆ. ಶನೇಶ್ವರ ಸ್ವಾಮಿ ದೇವತಾ ಸಂಪೂರ್ಣತಾ ಫಲಸಿದ್ಧಿರಸ್ತು ಮನೋವಾಂಚನ ಫಲಸಿದ್ಧಿರಸ್ತು. ಐಶ್ವರ್ಯಂ ಸೌಭಾಗ್ಯ ಪ್ರಭು सूर्यपुत्रानमस्तुभ्यं सर्वलोकमहितम् आयुरारोग्यम् ऐश्वर्यं सौभाग्यं देव प्रभु शनेश्वर स्वामी देवता संपूर्णदा फलसिद्धिरस्तु मनोवांचन फलसिद्धिरस्तु संपूर्णदा फलसिद्धिरस्तु. संपूर्णदा फलसिद्धिरस्तु मनोवांचन फलसिद्धिरस्तु. सूर्यपुत्रा नमस्तुभ्यं सर्वलोकमहितम् आयुरारोग्यम् ऐश्वर्यं सौभाग्यं शनेश्वर स्वामी देवता संपूर्णता फलसिद्धिरस्तु मनोवांचन सिद्धिरस्तु. ನನ್ನ ಹೆಸರು ಪೂರ್ಣಿಮಾ ಅಂತ. ನಾವಿಲ್ಲೇ ದಾಸರಳ್ಳಿನಲ್ಲೇ ಇರೋದು. ನಾವು 5 ಇಯರ್ಸಿಂದ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ. ಇದು 16ನೇ ವರ್ಷದ ವಾರ್ಷಿಕೋತ್ಸವ. ಸಂಜೀವಿನಿ ಶನೇಶ್ವರ ಅಂತ ಹೇಳ್ಬಿಟ್ಟು ತುಂಬ ಶಕ್ತಿಶಾಲಿ ದೇವಸ್ಥಾನ. ಏನೇ ಒಂದು ಅಂದ್ಕೊಂಡು ಬೇಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದ್ರೂ ಸಹ ಅದು ನಮ್ಗೆ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. 16ನೇ ವಾರ್ಷಿಕೋತ್ಸವ ಅಂತ ಅಲ್ಲ, ಪ್ರತಿ ಶನಿವಾರನೂ ಸಹ ಇದೇ ರೀತಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ತುಂಬ ನಂಬಿಕೆ ಇಟ್ಟು ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ. ದಾಸರಳ್ಳಿ ಶನಿ ಮಾತಮ್ಮ ದೇವಸ್ಥಾನ. ನಾವು ಏನಂದ್ಕಂದ್ರು ಪವರ್ಫುಲ್ ದೇವರು ಶನಿ ಮಾತಮ್ಮ ದೇವರು. ಶನಿವಾರ ನಾವು ಬರ್ತಾ ಇದ್ದೀವಿ ತಪ್ಪಿಸ್ತೀವಿ. ಇದು 16 ವರ್ಷದ್ದು ಉತ್ಸವ ಮಾಡ್ತಾವ್ರೆ. ಎಲ್ಲವೂ ನಾವು ಏನೇ ಅಂತೀವಿ ನಂಬಿಕೆ ಆಗುತ್ತೆ. ಇದು ಒಳ್ಳೇದಾಗುತ್ತೆ. ಎಲ್ಲರೂ ಪವರ್ಫುಲ್ ದೇವರು. ಇದು ಒಳ್ಳೇದಾಗುತ್ತೆ. ನಾವು ಏನು ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ. ಜೈ ಶನಿ ಮಾತಮ್ಮ. ಮಧುಮಾಲ ದೇವ್ರ ಭಕ್ತಿ ಇದೆ, ಪರವಾಗಿಲ್ಲ, ಒಳ್ಳೇದಾಗುತ್ತೆ ಬಂದರೆ. ಬರ್ತಾ ಇದ್ವಿ. ಹೌದು, ನಮ್ಮನೆ ಇಲ್ಲೇ ಇರೋದು. ಮಹಿಮೆ ಬಗ್ಗೆ ಏನು ಎప్పుడు ನಮ್ದಾಗ ಮೋಸ ಮಾಡಲ್ಲ. ತುಂಬ ಒಳ್ಳೇದಾಗುತ್ತೆ ಅಷ್ಟೇ. ಬರ್ತೀವಿ ಖಂಡಿತ ಚೆನ್ನಾಗಿತ್ತು. ಆಗುತ್ತೆ. ಪ್ರಸಾದ ಕೊಡ್ತಾರೆ, ಯಾವಾಗಲೂ ವಾರ ಕೊಡ್ತಾ ಇರ್ತಾರೆ. ಈಗ ವರ್ಷಕ್ಕೊಂದ್ಸಲ ಈ ಥರ ಅನುದಾನ ಮಾಡ್ತಾರೆ. ಸರಿ.